ಜ್ಯೋತಿಷಿಗಳು ರಾಮಕೃಷ್ಣ ದೀಕ್ಷಿತ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅದೇ ರೀತಿಯಾಗಿ ದಿನೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಜ್ಯೋತಿಷಿಗಳು ಡಾಕ್ಟರ್ ಸುರೇಶ್ ಅಂತ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ದಿನೇಶ್ ಅವ್ರನ್ನೇ ಮಾತಾಡಿಸ್ಬಿಡ್ತೀನಿ, ಜ್ಯೋತಿಷಕ್ಕೆ ಆಮೇಲೆ ಬರ್ತೀನಿ. ಜಪಾನ್ಗೆ ಈ ಭೂಕಂಪ ಹೊಸದಲ್ಲ, ಅವರು ಒಂದು ರೀತಿ ಯೂಸ್ ಟು ಅಂದ್ರೆ ಅದನ್ನ ನೋಡ್ಕೊಂಡು ಬಂದಿದ್ದಾರೆ. ಬಟ್ ಈ ಶನಿವಾರ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಭಾಳ ಇಂಪಾರ್ಟೆಂಟ್ ಆಗಿ ಅರ್ತ್ ಕ್ರಸ್ಟ್ ವೆರಿ ಇಂಪಾರ್ಟೆಂಟ್. 4.6 ಬಿಲಿಯನ್ ಇಯರ್ಸ್ ಆಗಿರ್ತಕ್ಕಂಥ ಈ ಅರ್ತ್ ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಈ ಅರ್ಥನ್ನ ನಾವು ತಗೊಂಡಾಗ ಮಧ್ಯದಲ್ಲಿರ್ತಕ್ಕಂಥ ಕ್ರಸ್ಟ್ ಕಂಪ್ಲೀಟ್ಲಿ ಲಿಕ್ವಿಡ್ ಅಲ್ಲಿರ್ತಕ್ಕಂಥದ್ದು. ಆ ಲಿಕ್ವಿಡ್ ಅಲ್ಲಿ ಮೇಲಿರ್ತಕ್ಕಂಥದ್ದು ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಕರೀತೀವಿ. ಆ ಟೆಕ್ಟಾನಿಕ್ ಪ್ಲೇಟ್ಸು ಈ ಅರ್ತ್ ರೆವಲ್ಯೂಷನ್ ಮತ್ತು ರೊಟೇಷನಿಂದ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ಇನ್ನೊಂದು ನಾವು ಆಸ್ಟ್ರಲ್ ಸೈನ್ಸ್ ಪ್ರಕಾರ ತೊಗೊಳ್ಬೇಕು ಅಂತಂದರೆ ಅರ್ತ್ 23 ಡಿಗ್ರಿ ಟಿಲ್ಟ್ ಆಗಿದೆ. ಆ ಟಿಲ್ಟ್ ಆಗಿರ್ತಕ್ಕಂಥ ಒಂದು ಜಾಗದಲ್ಲಿ ನೀವು ಮೇಲೆ ನೋಡಿದಾಗ ಜಪಾನೇ ಜಾಸ್ತಿ ಮೇಜರ್ ಆಗಿರೋದು, ಜಪಾನ್ ಅಂಡ್ ದ್ವೀಪಗಳು. ಸೊ ಟೆಕ್ಟಾನಿಕ್ ಮೂವ್ಮೆಂಟ್ಸು ಸಿಕ್ಕಾಪಟ್ಟೆ ಜಾಸ್ತಿ ಆಗದೆ ಆ ಪ್ಲೇಸಲ್ಲಿ. ಅದಕ್ಕೆ ಯಾವಾಗಲೂ ಕೂಡ ಅರ್ತ್ ಕ್ವೇಕ್ಸು ಅಲ್ಲೇ ಸ್ಟಾರ್ಟ್ ಆಗ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಅದ್ರ ಜೊತೆ ಈಗ ಅಸ್ಟ್ರಾಲಜಿ ಪ್ರಕಾರನೂ ನಾವು ಹೇಳಬೇಕು ಅಂತಂದರೆ ಬೇರೆ ಗ್ರಹದ ಪುಷ್ ಅಂಡ್ ಪುಲ್ ಆಗ್ತಾ ಇರುತ್ತೆ. ಯಾಕಂದರೆ ಎಲ್ಲ ಪ್ಲಾನೆಟ್ಸು ನಾವು ಅವ್ರ ಜೊತೆನೇ ಸೂರ್ಯನ ಸುತ್ತಾ ಇದ್ದೀವಿ. ದೇರ್ ಇಸ್ ಎ ಪುಷ್ ಅಂಡ್ ಪುಲ್ ಎಫೆಕ್ಟ್ ಬಿಟ್ವೀನ್ ಅದರ್ ಪ್ಲಾನೆಟ್ಸ್ ಲೈಕ್ ಮಾರ್ಸ್, ಸ್ಯಾಟರ್ನ್. ಮಾರ್ಸ್ ಅಂಡ್ ಸ್ಯಾಟರ್ನ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವಾಗ ಅರ್ತಿಗೆ ಮಾರ್ತು ಸ್ಯಾಟರ್ನು ಅಲೈನ್ ಆಗುತ್ತೆ, ಪ್ಲಸ್ ಒಳಗಡೆ ಇರ್ತಕ್ಕಂಥ ಲಾವಾರಸ ಸ್ವಲ್ಪ ಒಂದು ರೊಟೇಷನ್ ಆ್ಯಂಡ್ ರೆವಲ್ಯೂಷನ್ ಒಳಗಡೆ ಹೆಚ್ಚಾಗುತ್ತೋ ಆವಾಗ ಟೆಕ್ಟಾನಿಕ್ ಪ್ಲೇಟ್ಸು ಸ್ಲಿಪ್ ಆಗುತ್ತೆ, ಮೇಲೋಗುತ್ತೆ, ಕೆಳಗೋಗುತ್ತೆ. ಅದರದ್ದು ರಿಪಲ್ ಎಫೆಕ್ಟ್ಸ್ ಅಂತ ನಾವೇನು ಕರಿತೀವಿ, ಅದರದ್ದು ವೈಬ್ರೇಷನ್ ಅಂತ ಏನೇನು ಕರಿತೀವಿ, ಆ ವೇವ್ಸು ಮೇಲಕ್ಕೆ ಬರುತ್ತೆ. ಆ ವೇವ್ಸಿನ ತೀವ್ರತೆನೇ ರಿಚರ್ ಸ್ಕೇಲ್ ಅಂತ ಹೇಳ್ಬೋದು. ವೇವ್ಸ್ದು ಒಂದು ಪ್ರಮಾಣ ಅಂದರೆ ಅದ್ರ ಮೇಲೆ ವೆರಿ ಸಿಂಪಲ್ಲು. ಈಗ ಇದು ಎಷ್ಟು ವೈಬ್ರೇಟ್ ಆಗ್ತಾ ಇದೆ ಅದೇ ಸ್ಕೇಲು, ಅದು 1, 2. ಪ್ರತಿ ಪ್ರದೇಶದಲ್ಲೂ ಬೆಂಗಳೂರಲ್ಲೂ ಭೂಕಂಪ ಆಗ್ತಾ ಇರುತ್ತೆ. ರಿಚ್ಕರ್ ಸ್ಕೇಲಲ್ಲಿ 0.6, 0.7 ಬರುತ್ತೆ. ವಿ ಕ್ಯಾನ್ ಓನ್ಲಿ ಗೆಟ್ 0.6, 0.7, ನಾಟ್ 1. ಗುಜರಾತಲ್ಲಿ ಒಂದು ಸತಿ ನೋಡಿದ್ವಿ, ಅಂದ್ರೆ ತೀವ್ರತೆ ಪ್ರಮಾಣ ಕಡಿಮೆ ಇತ್ತು, ಅಂತ ಇಂಪ್ಯಾಕ್ಟ್ ಏನಾಗಿರ್ಲಿಲ್ಲ. ಬಟ್ ಇಲ್ಲಿ ಇವ್ರು ನಿರೀಕ್ಷೆ ಮಾಡ್ತಾ ಇರೋದು ಈಗ 8ನ್ನ ದಾಟಬಹುದು ಅದು ಅಂತ. ಇನ್ ಕೇಸ್ 8ನ್ನ ದಾಟಿದ್ರೆ ಅದು ವಿಪರೀತ. ಖಂಡಿತ ಹೌದು. 9.7 ಹೋಗ್ಬಿಟ್ರೆ ಮೇಜರ್ ಡಿಸಾಸ್ಟರ್. ಅದು 7 ದಾಟಿದ್ರೇನೆ ಅತಿ ದೊಡ್ಡ ಭೂಕಂಪ. 5 to 6 ಕಿಲೋಮೀಟರ್ ವೈಡ್ ಆಗ್ಬಿಡುತ್ತೆ. ಯಾಕೆಂದ್ರೆ ದಿ ಪ್ರೆಷರ್ ಇನ್ಸೈಡ್ ರಿಲೀಸ್ ಆಗ್ಬೇಕು ಮೇಲಕ್ಕೆ. ಇಟ್ಸ್ ಎ ಪ್ರೆಷರ್ ಅಷ್ಟೇ. ಈಗ ಕುಕ್ಕರ್ ಅಲ್ಲಿ ನಾವೇ ಅನ್ನ ಇಟ್ಟಿರ್ತೀವಿ, ಅದರಲ್ಲಿ ಬೇಯ್ತಾ ಇರುತ್ತೆ, ಕೆಳಗಡೆಯಿಂದ ಅಗ್ನಿ ಬೇಯ್ತಾ ಇರುತ್ತೆ. ಅದು ಪ್ರೆಷರ್ ಆಗಿದ ತಕ್ಷಣ ವಿಜಲ್ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕದು? ಆ ವಿಜಲ್ ಇಟ್ ಸೆಲ್ಫ್ ಇಸ್ ದಿ ಭೂಕಂಪ. ಎಲ್ಲಿ ತಣ್ಣಗಿರುತ್ತೋ ಅಲ್ಲಿ ಆರಾಮಾಗಿರುತ್ತೆ. ಯಾವಾಗ ಪ್ರೆಷರ್ ಬಿಲ್ಡ್ಸ್ ಅಪ್, ಅನ್ನ ಎಲ್ಲ ಬೆನ್ನುತ್ತೆ, ನೀರೆಲ್ಲ ಹಿಂಗುತ್ತೆ, ಪ್ರೆಷರ್ ಬಿಲ್ಡಪ್ ಆಗುತ್ತೆ. ಪ್ರೆಷರ್ ಆಚೆ ಬರಲೇಬೇಕು. ನಾವು ಭೂಮಿ ಒಳಗಡೆ ಇಲ್ಲ, ಭೂಮಿ ಮೇಲ್ಗಡೆ ಇದೆ. ಭೂಮಿ ಮೇಲ್ಗಡೆ ಪ್ರೆಷರ್ ಬಂದಾಗ ಆ ಒಂದು ಕಂಪನ ಆಗೇ ಆಗುತ್ತೆ. ಬಟ್ ಆದರೂ ಕೂಡ ಮದರ್ ಅರ್ತ್ ಅಂತ ನಾವೇನು ಏನಕ್ಕೆ ಕರಿತೀವಿ ಅಂದರೆ, ಒಳಗಡೆ ಇಷ್ಟೊಂದೆಲ್ಲ ಆದರೂ ಕೂಡ ಅದರ ಇಂಪ್ಯಾಕ್ಟ್ ಭಾಳ ಕಮ್ಮಿ ಇದೆ. ಭಾಳ ಹಿಂದಿನ ಕಾಲಕ್ಕೆ ನಾವು ಹೋದಾಗ ಭೂಕಂಪಗಳು 10,000 ವರ್ಷಗಳಿಂದನೂ ಆಗ್ತಾ ಇತ್ತು. ಕ್ಯಾಟಾಸ್ಟ್ರೋಫ್ಸ್ ಕಮ್ಮಿ ಇತ್ತು. ಯಾಕೆ ಅಂತಂದರೆ ಬಿಲ್ಡಿಂಗ್ಗಳು ಇರಲಿಲ್ಲ, ಜಸ್ಟ್ ಮರಗಳು, ಒಂದು ಥ್ಯಾಚಡ್ ರೂಫ್ ಇತ್ತು, ಮಣ್ಣಿನ ಮನೆಗಳಿತ್ತು. ಅದರ ಒಂದು ಇಂಪ್ಯಾಕ್ಟ್ ಸಾವು ನೋವುಗಳು ಕಮ್ಮಿ ಆಗ್ತಾ ಇತ್ತು. ಇವತ್ತು ಸಾವು ನೋವುಗಳ ಬಗ್ಗೆ ನಾವು ಮಾತಾಡ್ತಕ್ಕಂಥ ಕಾರಣ ಏನು ಅಂತಂದರೆ, ಕಾಂಕ್ರೀಟ್ ಜಂಗಲ್, ಕಾಂಕ್ರೀಟ್ ಸ್ಟ್ರಕ್ಚರು ಅಲ್ಲಾಡಿದಾಗ ಮತ್ತೆ ಅದು ಬಿಲ್ಡ್ ಮಾಡೋದು ಕಷ್ಟ, ಅದು ಮನುಷ್ಯನ ಮೇಲೆ ಬಿದ್ದಾಗಲೂ ಸಾವು ನೋವುಗಳಾಗುತ್ತೆ. ಜಪಾನಲ್ಲಿ ಅದಕ್ಕೆ ಅಂತ ಅದಕ್ಕೆ ಪೂರಕವಾಗಿರೋ ಮನೆಗಳನ್ನೇ ಲೈಟ್ ವೇಟ್ ಆಗಿ. ಡೆಫಿನೆಟ್ಲಿ ಹೌದು, ಒಳ್ಳೆ ಪಾಯಿಂಟ್ ಹೇಳಿದ್ರೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ವುಡ್ ಇಂದ ಮಾಡಿರ್ತಕ್ಕಂಥ ಮರಗಳು ಮತ್ತೆ POP ಇಂದ ಮಾಡಿರ್ತಕ್ಕಂಥ ಮರಗಳು, ಅದು ಏನೋ ಮಗು ಮೇಲೆ ಬಿದ್ದರೂ ಏನೋ ಆಗಬಾರ್ದು ಅಂತ ಅಷ್ಟೇ. ಇಟ್ ಈಸ್ ಎ ಶೇಕಿಂಗ್. 9.7 ಹೋದಾಗ ಏನಾಗುತ್ತೆ, ಅರ್ಥದ್ದು ಕ್ರ್ಯಾಕ್ ಬರುತ್ತೆ. ಯಾಕೆ 7ಗೆ ಯಾಕೆ ಇಲ್ಲ, 8ನ್ನ ಯಾಕೆ ಇದರಲ್ಲಿ ಪಾಯಿಂಟಲ್ಲಿ ಇಟ್ಟಿದ್ದಾರೆ ಅಂದರೆ, post 8 ಕ್ರ್ಯಾಕ್ಸ್ ಡೆವಲಪ್ಸ್. 8 ದಾಟದ ಮೇಲೆ ದೇರ್ ಇಸ್ ಎ ಕ್ರ್ಯಾಕ್. ಅದಕ್ಕೆ ನೀವು ಯಾವುದೇ ಒಂದು ಅರ್ಥಕ್ವೇಕ್ ನೋಡಿರ್ಬೋದು, ರೋಡ್ಗಳು ಹಿಂಗೆ ಬಿಟ್ಬಿಟ್ಟಿರುತ್ತೆ. ಅದೆಲ್ಲ 8 ಹತ್ರ ಇರ್ತಕ್ಕಂಥದ್ದು. 8 ದಾಟಿದ್ರೆ ದಿ ನೆಕ್ಸ್ಟ್ ವರ್ಡ್ ಇನ್ ಆಸ್ಟ್ರಲ್ ಸೈನ್ಸಸ್ ಇಸ್ ಕ್ರೇಟರ್ಸ್ ಅಂತ ಕರೀತಾರೆ. ನಾವು ಹಿಂದಿನ ಕಾಲದಲ್ಲೆಲ್ಲ ನೋಡಿದಾಗ ಇವಾಗ ವಿಸ್ಮಯಗಳನ್ನ ನೋಡ್ತೀವಿ. ಕೆಲವು ಗುಯಾನಾಗ ಹೋದರೆ ವಿಸ್ಮಯಗಳು ಕಾಣಿಸುತ್ತೆ, ದೊಡ್ಡ ದೊಡ್ಡ ಕ್ರೇಟರ್ಸ್ ಕಾಣಿಸುತ್ತೆ. ಇನ್ನೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಭೂಕಂಪ ಭಾಳ ಹಿಂದೆ ಆಗಿರ್ತಕ್ಕಂಥದ್ದು, ಹಿಂದೆ ಆಸ್ಟ್ರಲ್ ಸೈನ್ಸಲ್ಲಿ ಹೇಳಿರ್ತಕ್ಕಂಥದ್ದು,
ಈ ಒಂದು ಮೆರಿಯಾನಾ ಟ್ರೆಂಚ್ ಅಂತ ಕರೆಯುತ್ತಾರೆ. ಮೆರಿಯಾನಾ ಟ್ರೆಂಚ್ ಅದು ಎಷ್ಟು ಸೀಳಿದೆ ಕೆಳಗಡೆ ಅಂತಂದರೆ, ನಾವು ಒಂದು ಪಾತಾಳಕ್ಕೆ ಹೋಗಿ ಇನ್ನೊಂದು ಒಳಗಡೆ ಪಾತಾಳಕ್ಕೆ ಹೋಗೋಕ್ಕೆ ಮೆರಿಯಾನಾ ಟ್ರೆಂಚ್ ಅಂತ ಗೂಗಲ್ ಮಾಡಿದ್ರೆ ಸಿಗುತ್ತದೆ. ಮೆರಿಯಾನಾ ಟ್ರೆಂಚ್ ಆಗಿರ್ತಕ್ಕಂಥದ್ದೇ ಭಾಳ ಹಿಂದೆ ನಡೆದಿರ್ತಕ್ಕಂಥ ಅತಿ ದೊಡ್ಡ ಭೂಕಂಪ ವಿತ್ ಸುನಾಮಿನೂ ಇಲ್ಲಿ ತಗೊಳ್ಬೇಕಾಗತ್ತೆ. ಸುನಾಮಿ ಇಸ್ ನಥಿಂಗ್ ಬಟ್ ಇದು ಒಂದು ಅರ್ಥಕ್ವೇಕ್ ಒಂದು ಭಾಗ ಅಷ್ಟೇ. ವಿಪರೀತ ಆಗ್ತಾ ಇದ್ದಂತೆ ಸುನಾಮಿ ಅದು ಡಿಸ್ಪ್ಲೇಸ್ ಆಗುತ್ತೆ. ಹಿಂಗೆ ಪ್ಲೇಟ್ ಇರ್ತಕ್ಕಂಥದ್ದು ಹಿಂಗೆ ಡಿಸ್ಪ್ಲೇಸ್ ಆದ್ರೆ ನೀರೆಲ್ಲ ಇಲ್ಲಿ ಚೆಲ್ಲುತ್ತೆ, ಹೀಗೆ ಹೋದ್ರೆ ಈ ಕಡೆ ನೀರು ತುಳ್ಕಾಡತ್ತೆ ಕೊಡ್ಪಾನದಲ್ಲಿದ್ದಾಗ ಅಂತೀವಲ್ಲ, ಅಷ್ಟೇ ಒಬ್ರು ತಗೊಂಡು ಹೋಗ್ತಾ ಇದ್ರೆ ತುಳ್ಕುತ್ತೆ ಅಷ್ಟೇ. ಸೈನ್ಸ್ ಈ ರೀತಿಯಾಗಿ ಹೇಳುತ್ತೆ, ಜ್ಯೋತಿಷ್ಯ ಮತ್ತೊಂದು ರೀತಿಯಾಗಿ ಹೇಳುತ್ತೆ. ಓಕೆ, ಜ್ಯೋತಿಷ್ಯದ ಪ್ರಕಾರ ನೋಡ್ತಾ ಹೋಗೋಣ ನಾವು. ಸರ್ ಹೇಳಿ, ಈಗ ಈ 5ನೇ ತಾರೀಕು ಜಪಾನ್ ಭಾಗಕ್ಕೆ ಸರಿ ಇಲ್ಲ ಅಂತ ಇದ್ದಾರೆ. ಮತ್ತೊಂದು ಹಾಗೆ ನೋಡೋದಾದ್ರೆ ಜಪಾನ್ ಭಾಗಕ್ಕೆ ಮಾತ್ರ ಅಲ್ಲ, ನಮ್ಮಲ್ಲೂ ಕೂಡ ಹಲವಾರು ರೀತಿಯ ಸಾವು ನೋವುಗಳನ್ನು ನೋಡ್ತಾ ಇದ್ವಿ. ಅದು ಕಾರಣಗಳು ಬೇರೆ ಇರ್ಬೋದು. ಈಗ ಹಾರ್ಟ್ ಅಟ್ಯಾಕ್ 18-19 ವರ್ಷದವರು ಸಾವನ್ನಪ್ತಾ ಇದ್ದಾರೆ. ಮೊನ್ನೆ ಇದು ಫ್ಲೈಟ್ ದುರಂತ ಆಯ್ತು, ಅಲ್ಲೂ ಜನ ಸಾವನ್ನಪ್ಪಿದ್ರು. ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ್ರು. ಇದು ನಾವು ಜಸ್ಟ್ ನಮ್ಮ ಒಂದು ರಾಜ್ಯದೊಳಗೆ ನೋಡ್ತಾ ಇದ್ವಿ. ದೇಶದಲ್ಲಿ ವಿಭಿನ್ನ ರೀತಿಯಲ್ಲಿ ಸಾವು ನೋವುಗಳಾಗ್ತಾ ಇದೆ, ವಿಶ್ವದಲ್ಲಿ ಹಲವಾರು ರೀತಿಯಲ್ಲಿ ಆಗ್ತಾ ಇದೆ. ಸೊ ಈ ವರ್ಷವನ್ನ ಹೇಗೆ ಪ್ರಿಡಿಕ್ಟ್ ಮಾಡ್ತೀರಿ ನೀವು, ಹೇಗಿದೆ ಅಂತೀರಿ? ಓಂ ನಮೋ ಓಂ ಶಕ್ತಿ ಶಾರದಾಂಬ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಸರ್ವರಿಗೂ ಸನ್ಮಂಗಳ ಉಂಟಾಗಲಿ. ಈ ನಮ್ಮ ಗ್ಯಾರಂಟಿ ಚಾನಲ್ಲು ಅಭಿವೃದ್ಧಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅಮ್ಮ, ಇವತ್ತು ನೀವು ಕೇಳ್ತಿರೋ ಪ್ರಶ್ನೆಗೆ ಹಿಂದೆ ನೀವು ಹೇಳ್ತಾ ಇದ್ದೀರಾ, ವಂಗ ಒಂದು ಬಗ್ಗೆ ಹೇಳ್ತಾ ಇದ್ದೀರಾ, ಭವಿಷ್ಯವಾಣಿ ಹೇಳಿದವರು. ಹಿಂದೆ ನಮ್ಮ ಇದರಲ್ಲಿ ಕಾಲಜ್ಞಾನಿಗಳು ಬರೆದಂಥ ಕೆಲವು ಲಿಖಿತಗಳು ತಾಳೆಗರಿಯಲ್ಲಿ ಸುನಾಮಿ ವ್ಯವಸ್ಥೆ ಇದು ಏನು ನೀವು ಹೇಳ್ತಾ ಇದ್ದೀರಾ, ಇದಕ್ಕಿಂತ ಹೆಚ್ಚಿನ ಅನಾಹುತಗಳು ಸಂಭವಿಸ್ತದೆ ಅಂತ ಮುಂಜಾಗ್ರತೆಗೆ ಬರೆದೋಗಿದ್ದಾರೆ ಅವರು ಲಿಖಿತದ ಮೂಲಕ. ಜಪಾನು ಸಹ ಇಲ್ದ ಆಗುತ್ತೆ ಅಂತಲೇ ಹೇಳಿದ್ದಾರೆ ಅವರು. ಯಾರೋ ವೀರೇಂದ್ರ ಬ್ರಹ್ಮಯ್ಯನವರು, ಅದು ಇರೋದೇ ಇಲ್ಲ ಮುಂದಕ್ಕೆ ಅಂತ ಹೇಳಿದ್ದಾರೆ. ಚೀನಾ ಕೂಡ ಎಲ್ಲ ಅಧ್ವಾನ ಆಗ್ಬಿಡುತ್ತೆ, ಇರೋದಿಲ್ಲ ಅಂತಲೂ ಹೇಳಿದ್ದಾರೆ. ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ಕಾಲಜ್ಞಾನಿಗಳು ಬರೆದಂಥ ಭವಿಷ್ಯವಾಣಿಗಳು ನಿಜಕ್ಕೂ ಅದು ಅಮೂಲ್ಯವಾಗಿ ಬಂದಿದೆ. ನಾವು ಏನು ಹೇಳ್ತೀವಿ ಅಂದರೆ, ಜನಸಾಮಾನ್ಯರಲ್ಲಿ ಹೆಚ್ಚತಕ್ಕಂಥ ಈಗ ಸ್ವಾರ್ಥ, ಹಿತಾಸಕ್ತಿಗೂ, ದುರ್ಬುದ್ಧಿಗಳು, ದುರಾಲೋಚನೆಗಳು, ರಾಜಕೀಯ ಬಂಡಾಟಗಳು ಇವೆಲ್ಲ ಪ್ರಕೃತಿನ ಕಡಿದು ಮತ್ತು ಎಲ್ಲ ರೀತಿಯಿಂದಲೂ ಅಸಹಕಾರತೆ ಉತ್ಪಾದನೆ ಆಗ್ತಿರ್ತದೆ ಇರೋದರಿಂದ ನಮ್ಮ ಭೂಮಿ ತುಂಬ ಭಾರನ ತಡಿಲಾರದೆ ಇವತ್ತು ಭೂದೇವಿ ಅಲಗಾಡ್ತಾ ಇದ್ದಾಳೆ. ಯಾಕಂದರೆ ನಾವು ಭೂದೇವಿನ ಪೂಜಿಸ್ತೀವಿ, ಭೂತಾಯಿ ಅಂತ ಪ್ರಕೃತಿ ಮಾತಿನ ಪೂಜಿಸ್ತೀವಿ ನಾವು. ಹಾಗಾಗಿ ಈ ನಮ್ಮ ಹಿಂದೂ ಮಹತ್ವದಲ್ಲಿ ಬಹಳಷ್ಟು ಪ್ರಕೃತಿದತ್ತವಾಗಿ ಎಲ್ಲವನ್ನು ಕೊಟ್ಟಿದ್ದಾರೆ ದೇವಿ. ಆದರೆ ಇದನ್ನು ಅನುಸರಿಸಿ ನಡೀತಕ್ಕಂಥ ಮನುಷ್ಯ ಅವನು ಮಾನಸಿಕವಾಗಿ ಅದನ್ನು ಸಿದ್ಧಿಸ್ಕೊಳ್ತಾ ಇಲ್ಲ. ಅವನಿಗೆ ಬೇಕಾಗಿರೋದೇನು ಸ್ವಾರ್ಥ, ಅವನು ಬದುಕಬೇಕು, ಅವ್ನು ಬಾಳಬೇಕು, ಯಾರು ಹಾಳಾದರೂ ಹಾಳಾಗೋಗ್ಲಿ ಅನ್ನೋ ಆ ಕಾರಣದಿಂದನೇ ಭೂಮಿ ತಡಿಲಾರದೆ ಇವತ್ತೇನು ಭವಿಷ್ಯವಾಣಿಯವರು ನುಡಿದಿದ್ದಾರೆ ಕಾಲಜ್ಞಾನಿಗಳು 100ಕ್ಕೆ 100 ನಡೆಯೋದು ಸತ್ಯ ಅಮ್ಮ ಇದು.